ನಮಸ್ತೆ. ನಾವು ದಾವಣಗೆರೆ ಅಂತ ನಿಮಗೆ ಗೊತ್ತು, ಆದ್ರೆ ಯಾಕೆ ದಾವಣಗೆರೆ ಸ್ಪೆಷಲ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಇವತ್ತು ನಾವು ಮಾಡ್ತಾ ಇದೀವಿ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ. ಏನ್ ಮಾಡೋದು ಯಾವ ತರ ಮಾಡ್ತೀವಿ ಅಂತ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ. ಮಾಡಕ್ಕೆ ನಾವು ರೆಡಿ ಇದೀವಿ, ನೋಡಕ್ ನೀವು ರೆಡಿನಾ? ಆಗಿದ್ರೆ ಬನ್ನಿ ದಾವಣಗೆರೆ ಕೈ ರುಚಿಗೆ. ಲಕ್ಷ್ಮತ್ತೆ ಮತ್ತೆ ಅಮ್ಮ ನೀವಿಬ್ರು ಮಂಡಕ್ಕಿನ ನೀಟಾಗಿ ಹಸ್ ಮಾಡ್ಬಿಟ್ಟು ತೊಯಿಸಿ ನೀಟಾಗಿ ತಗೊಂಬರ್ರಿ. ಅಷ್ಟ್ರಲ್ಲಿ ನಾನು ಪೂರ್ಣಿಮಾ ಸೇರ್ಕೊಂಡು ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಹೆಚ್ಚುತ್ತೀವಿ, ಆಯ್ತಾ? ಬಾರೆ ಪೂರ್ಣಿಮಾ. ಏನ್ ಗೊತ್ತಾ, ಇವಾಗ ನಮ್ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಯಾವ್ದೇ ಹೋಟ್ಲಲ್ಲ ಹೋಗ್ಲಿ, ಯಾರದೇ ಮನೇಲಿ ಟೇಸ್ಟ್ ನೋಡ್ಬಿಟ್ರೆ ಜನ ಮತ್ತೆ ಆ ಟೇಸ್ಟ್ ಮಿಸ್ಸೇ ಮಾಡ್ಕೊಳೋದಿಲ್ಲ, ಅಷ್ಟು ಅಡಕ್ಟ್ ಆಗ್ಬಿಡ್ತಾರಲ್ವಾ? ಹೌದೌದು, ನಾನು ಈಗ ಮಿರ್ಚಿ ಮಂಡಕ್ಕಿ ಆಗದ್ನೇ ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡಿ. ನಾನು ಮಂಡಕ್ಕಿ ಮಾಡಕ್ಕೆ ರೆಡಿ ಆಗಿದ್ದೀನಿ. ಈಗ ನಾವು ಮಿರ್ಚಿ ಮಾಡಕ್ ರೆಡಿ ಇದೀವಿ. ನೀವು ಮಾಡೋದನ್ನ ನಾನ್ ಟೇಸ್ಟ್ ನೋಡಕ್ ಅಲ್ಲೇ ರೆಡಿ ಆಗೇ ಬಿಟ್ಟಿದೀನಿ. ಎಣ್ಣೆ, ಸಾಸ್ವಿ, ಜೀರಿಗೆ, ಹಸಿಮೆಣಸಿನಕಾಯಿ, ಉಪ್ಪು, ಟೊಮೊಟೊ, ಅರಿಶಿಣ, ಸಕ್ಕರೆ, ಬರಿ ಒಗ್ಗರಣೆ ವಾಸನೆ ಘಮ ಘಮ ಅಂತ ಬರ್ತಾ ಇದೆ. ಲಾಸ್ಟ್ ಇದೇನಿದು? ಲಾಸ್ಟಿಗೆ ಹಾಲ್ ಹಾಕಿ, ಒಂದ್ ಸ್ವಲ್ಪ ಹಾಲ್ ಹಾಕ್ಬೇಕು. ಯಾಕತ್ತೆ? ಮಂಡಕ್ಕಿ ಹಾಲ್ ಹಾಕಿದ್ರೆ ಮಂಡಕ್ಕಿ ಸ್ಮೂತ್ ಆಗಿ ರುಚಿ ಆಗತಿ, ಅದಕ್ಕೆ ಕೊನೆಗೆ ಒಂದ್ ಸ್ವಲ್ಪ ಹಾಲ್ ಹಾಕ್ಬೇಕು. ಹೌದತ್ತೆ, ಇದೇನ ಸೀಕ್ರೆಟ್? ಅದೇ ಓಕೆ ಓಕೆ. ಆಶಾ, ಓ, ಈ ಕಡ್ಲಿ ತಗೊಂಡೋಗಿ ಮಿಕ್ಸಿ ಮಾಡ್ಕೆ ಬಾ ಮಂಡಕ್ಕಿಗೆ. ಮೇಲೆ ಉದ್ರಸಕ ಇದು? ಕಡ್ಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಗೆ ಸೋಡಾ, ಜೀರಿಗೆ, ಕಾಯಿಸಿದ ಎಣ್ಣೆ, ನೀರು, ಮಸ್ತ್ ಮಸ್ತ್ ಮಿರ್ಚಿ ಬಿಟ್ಟಿದೀರಾ. ಮಂಡಕ್ಕಿನ ಅದ್ವಾಗ ಆಗೈತೆ, ತಿನ್ಬಿಟ್ಟು ಟೇಸ್ಟ್ ನೋಡಿ ಹೇಳೋದಷ್ಟೇ ಈಗ. ದಾವಣಗೆರೆ ಮಂಡಕ್ಕಿ ರುಡಿ. ಮಿಕ್ಸಿ ಮಾಡಿದ ಕಡ್ಲೆ ಹಿಟ್ಟು. ಆಶಾ, ಮಂಡಕ್ಕಿ ರೆಡಿ ಆಯ್ತು. ವಾವ್, ಸೂಪರ್. ಈಗ ಮಂಡಕ್ಕಿ ಮಿರ್ಚಿ ರೆಡಿ ಮಾಡಿದಿರಿ, ಆ ಮಂಡಕ್ಕಿ ಕೊಟ್ಟಿರಿ, ಒಂದೊಂದ್ ಮಿರ್ಚಿ ಹಾಕ್ರಿ, ಟೇಸ್ಟ್ ನೋಡಿ ಹೇಳಕ್ಕೆ ನಾವೀಗ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೀವಿ. ಟ್ರೈ ಮಾಡೋಣ. ಮಿರ್ಚಿನೂ ಬಹಳ ಚೆನ್ನಾಗಿದೆ. ಮಂಡಕ್ಕಿನೂ ನೀನ್ ಹೇಳ್ದಂಗತ್ತೆ ತುಂಬಾ ಸ್ಮೂತ್ ಆಗಿ ಬಂದಿದೆ. ಒಟ್ಟಲ್ಲಿ ನಮ್ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಹೇಳೋದಾದ್ರೆ ಸೂಪರ್.
ಸ್ನೇಹಿತರೆ, ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಲಾಸ್ಟಿಗೆ ನಾವ್ ಹೇಳೋದೇನು ಅಂದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.